ಧರ್ಮಸ್ಥಳದಲ್ಲಿ ಎಲ್ಲಾಗದ್ರೂ ಕೂಡ ಯಾವುದೇ ಪಳವಳಿಕೆಗಳು ಕುರುಹಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದವರು ಈ ಒಂದು ಸ್ಟೋರಿಯನ್ನು ನೋಡ್ಲೇಬೇಕು. ಧರ್ಮಸ್ಥಳ ಶೋಧ, ಕೊನೆಗೂ ಕೂಡ ಅಸ್ಥಿ ಪಂಜರ ಪತ್ತೆ, 3ನೇ ದಿನದ ಹುಡುಕಾಟ ಎಸ್ಐಟಿ ಯಶಸ್ವಿಯಾಗಿದೆ. ಧರ್ಮಸ್ಥಳ ಶೋಧ, ಕೊನೆಗೂ ಕೂಡ ಅಸ್ಥಿ ಪಂಜರ ಪತ್ತೆ, 3ನೇ ದಿನದ ಹುಡುಕಾಟ ಎಸ್ಐಟಿ ಯಶಸ್ವಿ. 6ನೇ ಪಾಯಿಂಟ್ ನಲ್ಲಿ ಅಸ್ಥಿ ಪಂಜರ ಪತ್ತೆ. ಎಸ್ಐಟಿ ಮೂಲಗಳಿಂದ ಫ್ರೀಡಂ ಟಿವಿಗೆ ದೊರೆತಂತಹ ಮಾಹಿತಿ, ಭಾರೀ ಮಳೆಯ ನಡುವೆ ಶೋಧ ಕಾರ್ಯ ನಡೆಸಿದಂತಹ ಎಸ್ಐಟಿ 20 ಕಾರ್ಮಿಕರನ್ನ ಬಳಸಿಕೊಂಡು ಶೋಧ. 6 ರಿಂದ 8 ಅಡಿ ಆಳದಲ್ಲಿ ಒಂದು ಅಸ್ಥಿ ಪಂಜರ ಪತ್ತೆಯಾಗಿದೆ. ಇದು ಫ್ರೀಡಂ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಆಗಿದೆ. ಎಸ್ ವೀಕ್ಷಕರೇ, ಕ್ಷಣಕ್ಕೊಂದು ದಿನಕ್ಕೊಂದು ಬೆಳವಣಿಗೆಯನ್ನ ಕಾಡ್ತಾ ಇರುವಂತಹ ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಕೊನೆಗೂ ಒಂದು ಟರ್ನಿಂಗ್ ಪಾಯಿಂಟ್ ಸಿಕ್ಕಿದೆ. ಧರ್ಮಸ್ಥಳ ಶೋಧ ಕಾರ್ಯವನ್ನ ನಡೆಸಿದಂತಹ ಎಸ್ಐಟಿ ಟೀಮ್ಗೆ ಸಾಕಷ್ಟು ಅಡೆತಡೆಗಳು ಬರ್ತಾ ಇತ್ತು. ಅದರಲ್ಲಿ ಮಳೆ ಕೂಡ ಜಾಸ್ತಿ ಆಗಿತ್ತು. ಹಾಗೆ ಆತ 2 ದಿನದಿಂದ ತೋರಿಸ್ತಾ ಇರುವಂತಹ ಯಾವ ಪಾಯಿಂಟ್ ಅಲ್ಲೂ ಕೂಡ ಯಾವುದೇ ಕಳಬರಹಗಳಿರಲಿಲ್ಲ. ಆದರೆ ಇವತ್ತು 3ನೇ ದಿನದ ಹುಡುಕಾಟದಲ್ಲಿ ಎಸ್ಐಟಿ ಯಶಸ್ವಿಯಾಗಿದ್ದು, ಭಾರೀ ಮಳೆಯ ನಡುವೆಯೂ ಕೂಡ ಕಾರ್ಯಸಿದ್ಧಿಯನ್ನಗೊಳಿಸಿದೆ ಎಸ್ಐಟಿ. 20 ಜನ ಕಾರ್ಮಿಕರನ್ನ ಬಳಸಿಕೊಂಡು ಶೋಧವನ್ನ ಶುರು ಮಾಡಿತ್ತು. ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ರು, ಯಾವ ಕಡೆ ತೋರಿಸ್ತಾ ಇದ್ದಾನೋ ಏನೋ ಅಂತ ಹೇಳಿ. ಆದ್ರೆ ಈಗ ಪಳವಳಿಕೆಗಳು ಸಿಕ್ಕಿದೆ. ಧರ್ಮಸ್ಥಳ ಶೋಧ, ಕೊನೆಗೂ ಕೂಡ ಅಸ್ಥಿ ಪಂಜರ ಪತ್ತೆ, 3ನೇ ದಿನದ ಹುಡುಕಾಟ ಎಸ್ಐಟಿ ಯಶಸ್ವಿಗೊಂಡಿದೆ. ಎಸ್ ವೀಕ್ಷಕರೇ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಆತ ಯಾವ ದಿಕ್ಕನ್ನು ತೋರಿಸ್ತಾನೋ ಆ ದಿಕ್ಕಿನಲ್ಲಿ ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಂತಹ ಎಸ್ಐಟಿ ಟೀಮ್ 3ನೇ ದಿನದ ಬೃಹತ್ ಹುಡುಕಾಟದಲ್ಲಿ ಎಸ್ಐಟಿ ಟೀಮ್ಗೆ ಯಶಸ್ಸು ಬಂದಿದೆ. 6ನೇ ಪಾಯಿಂಟ್ ನಲ್ಲಿ ಅಸ್ಥಿ ಪಂಜರ ಪತ್ತೆಯಾಗಿದೆ. ಇನ್ನು ಮುಂದೆ ಏನ್ ನಡೆಯುತ್ತೆ ಅಂತ ನೋಡೋದಾದ್ರೆ, ಇನ್ನು ಆ ಒಂದು ಪಳವಳಿಕೆಯನ್ನ ಅಥವಾ ಆ ಒಂದು ಕಲೆಬರಹವನ್ನ ತೆಗೆದುಕೊಳ್ತಾರೆ. ತದಾದ ನಂತರ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಆ ಒಂದು ಮೂಳೆಗಳ ಮೇಲೆ ರಿಸರ್ಚ್ ನಡೆಯುತ್ತೆ. ಯಾರದ್ದು ಇದು, ಹೆಣ್ಣಿಂದಾದ್ರೆ ಎಷ್ಟು ವರ್ಷದ ಒಳಗಿನ ಹೆಣ್ಣಿಂದು ಅನ್ನುವುದರ ಬಗ್ಗೆ ತನಿಖೆಯನ್ನ ಮಾಡಲಾಗತ್ತೆ. ಅಂದ್ರೆ ಸಿಗುತ್ತೆ, ಅವ್ರಿಗೆ ಗೊತ್ತಾಗತ್ತೆ ಎಷ್ಟು ವರ್ಷದ ಒಳಗಿನ ಹೆಣ್ಣು ಮಗು ಆಗಿರಬಹುದು. ಒಂದು 20 ರಿಂದ 25 ವರ್ಷದ ಒಳಗಿನ ಹೆಣ್ಣು ಮಗು ಅಂತಂದ್ರೆ ಯಾವ ಒಂದು ಇಸವಿಯಲ್ಲಿ ಸತ್ತಿರಬಹುದು. ಅದು ಹೇಗ್ ಗೊತ್ತಾಗುತ್ತೆ ಅಂತಂದ್ರೆ, ಅದು ಯಾವ ರೀತಿಯ ಹಳೆಯ ಒಂದು ಮೂಳೆ ಅಂತ ನೋಡೋದಾದ್ರೆ ಅವರು ಒಂದಿಷ್ಟು ಅದ್ರ ಬಗ್ಗೆ ಪ್ರಯೋಗವನ್ನ ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಯಾವ ವರ್ಷದಲ್ಲಿ ಆ ಒಂದು ದೇಹವನ್ನ ಹೂತು ಹಾಕಲಾಗಿದೆ ಅಥವಾ ಯಾವ ಒಂದು ದೇಹ ಅಲ್ಲಿ ಕೂತಿದೆ ಅನ್ನುವಂಥದ್ದು. ಈ ವಿಚಾರಗಳನ್ನೆಲ್ಲವೂ ಕೂಡ ಸಂಶೋಧನೆಯನ್ನ ಮಾಡ್ತಾರೆ, ಹುಡುಕ್ತಾರೆ, ಪತ್ತೆಯನ್ನ ಹಚ್ತಾರೆ ವಿಧಿವಿಜ್ಞಾನ ಪ್ರಯೋಗಾಲಯದಿಂದ. ತದಾದ ನಂತರ ಶುರುವಾಗತ್ತೆ. ಈಗ 20 ರಿಂದ 25 ವರ್ಷದ ಮಹಿಳೆ ಅಂತ ಗೊತ್ತಾಯ್ತು ಅಂದ್ಕೊಳ್ಳಿ. ಉದಾಹರಣೆ 20 ರಿಂದ 25 ವರ್ಷದ ಹುಡುಗಿ ಅಂತ ಗೊತ್ತಾಯ್ತು. ತದಾದ ನಂತರ ಇದು 1995ರಲ್ಲಿ ಅಥವಾ 2000ರಲ್ಲಿ ಅಂತ ಹೇಳಿ ಇಲ್ಲಿ ಸತ್ತಿರೋದು ಅಂತ ಹೇಳಿ ಗೊತ್ತಾದ ತಕ್ಷಣ, ಹೂತಾಕಿರೋದು ಅಂತ ಗೊತ್ತಾದ ತಕ್ಷಣ ಏನ್ ಮಾಡ್ತಾರೆ ಅಂತಂದ್ರೆ, ಅಕ್ಕಪಕ್ಕ ಇರುವಂತಹ ಎಲ್ಲಾ ಪೊಲೀಸ್ ಸ್ಟೇಷನ್ ನಲ್ಲೂ ಆ ಒಂದು ಡೇಟ್ ನಲ್ಲಿ, ಆ ಒಂದು ಇಯರ್ ನಲ್ಲಿ ಎಷ್ಟು ನಾಪತ್ತೆ ಪ್ರಕರಣಗಳಿದೆ ಅನ್ನೋದನ್ನ ಪತ್ತೆ ಹಚ್ಚುತ್ತಾರೆ. ತದಾದ ನಂತರ ಆ ಒಂದು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಕಡೆಗೂ ಹೋಗಿ ವಿಚಾರಣೆಯನ್ನ ನಡೆಸಿದಾಗ ಈ ಒಂದು ದೇಹ ಯಾರದ್ದು ಅನ್ನೋದು
ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಯಾರೋ ಒಬ್ರು ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರು, ಹೇಗೆ ಸತ್ತು ಹೋಗಿದ್ದಾರೆ ಅಂತಾನೂ ಕೂಡ ಗೊತ್ತಾಗುತ್ತಾ ಆ ಒಂದು ಕಲೆಬರಹದಿಂದ ಅಂತ. ಇಲ್ಲ, ಹೇಗೆ ಸತ್ತು ಹೋಗಿದ್ದಾರೆ ಅಂತ ಕಂಡು ಹಿಡಿಯೋದು ಬಹಳ ಕಷ್ಟ ಆಗುತ್ತೆ. ಯಾಕಂತಂದ್ರೆ 1995ರಿಂದ 2014 ಒಳಗೆ ಅಂತ ಆತ ದೂರುದಾರ ಏನ್ ಹೇಳಿದ, ಈಗ ಅದನ್ನ ಕಂಡು ಹಿಡಿಯೋದು ಸ್ವಲ್ಪ ಕಷ್ಟ ಆಗತ್ತೆ. ಆದರೆ ಎಷ್ಟು ವಯಸ್ಸಿನ ಕಲೆಬರಹ ಅಂತ ಹೇಳಿ ಅದನ್ನ ಪತ್ತೆ ಹಚ್ಚಬಹುದು, ಹಾಗೆ ಗಂಡೋ ಹೆಣ್ಣೋ ಅನ್ನೋದನ್ನ ಪತ್ತೆ ಹಚ್ಚಬಹುದು. ಈ ಒಂದು ಶೋಧ ಕಾರ್ಯ ಈಗ ಯಶಸ್ವಿ ಆಗಿದೆ ಆಲ್ಮೋಸ್ಟ್ ಅಂತ ಹೇಳ್ಬೋದು. ಆದರೂ ಕೂಡ ವಿಧಿವಿಜ್ಞಾನೀಯ ಪ್ರಯೋಗಾಲಯದಲ್ಲಿ ರಿಸಲ್ಟ್ ಬಂದ ಮೇಲೆ ಇದು ಸಫಲತೆಯನ್ನ ಪಡೆದಿದೆಯೋ ಅಥವಾ ವಿಫಲತೆಯನ್ನ ಪಡೆದಿದೆಯೋ ಅನ್ನೋದು ಗೊತ್ತಾಗುತ್ತೆ. 3ನೇ ದಿನ ಹುಡುಕಾಟದಲ್ಲಿ SIT ಯಶಸ್ಸನ್ನ ಕಂಡಿರುವಂತದ್ದು. ನಿನ್ನೆ ಬೆಳಿಗ್ಗೆ ಮಾತ್ರ ಸ್ವಲ್ಪ ಗರಂ ಆಗಿದ್ರು. SITಯ ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಂತಿ ಅವರು ಸ್ವಲ್ಪ ಗರಂ ಆಗಿದ್ರು. ಯಾಕೆ ಅಂತಂದ್ರೆ ಎಷ್ಟು ಹೊತ್ತು ಅಥವಾ 2 ದಿನ ಆಯ್ತು ಎಲ್ಲಿ ಹುಡುಕ್ತಾ ಇದೀವಿ, ಒಂದೇ ಒಂದು ಸಿಗ್ತಾ ಇಲ್ಲ, ನೀನು ಹೂದಾಕಿದೆಯೋ ಇಲ್ವೋ ಅಂತ ಹೇಳಿ ಕೋಪಗೊಂಡಿರುವಂತಹ SIT ತನಿಖೆ ತಂಡದ ಮುಖ್ಯಸ್ಥರು ಈಗ ಸರಿಯಾದ ಮಾಹಿತಿಯನ್ನ ಕೊಟ್ಟಿರುವಂತಹ ದೂರುದಾರ 6ನೇ ಪಾಯಿಂಟ್ ನಲ್ಲಿ ಅಸ್ಥಿಪಂಜರ ಪತ್ತೆಯಾಗಿರುವಂತದ್ದು. SIT ಮೂಲಗಳಿಂದ ಫ್ರೀಡಂ ಟಿವಿಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಸಫಲತೆಯನ್ನ ಪಡೆದುಕೊಂಡಿದೆ ಈ ಒಂದು ಶೋಧ ಅನ್ನುವಂಥದ್ದು. ಭಾರೀ ಮಳೆಯ ನಡುವೆಯೂ ಕೂಡ ಈ ಒಂದು ಶೋಧ ಕಾರ್ಯವನ್ನ ಮುಂದುವರಿಸಲಾಯಿತು. ಇವತ್ತು ನೇತ್ರಾವತಿಯ ದಂಡೆಯ ಪಕ್ಕದಲ್ಲಿ ಆ ಒಂದು JCB ಇಟ್ಕೊಂಡು ಅಗಿಯುವಂತಹ ಕಾರ್ಯವನ್ನ ಮಾಡ್ತಾ ಇದ್ರು. 3ನೇ ದಿನದ ಹುಡುಕಾಟಕ್ಕೆ ಯಶಸ್ಸು ತನ್ನಂತೆ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.